ಕುಮಾರಸ್ವಾಮಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಕೇಳಿಸಿಕೊಳ್ಳೋಕೆ ನಾವು ತಯಾರಿಲ್ಲ. ಸ್ನೇಹಿತರನ್ನ ಬಿಟ್ಟು ಇವಾಗ ಜೆಡಿಎಸ್ ಪಕ್ಷ ಕುಟುಂಬದ ಪಕ್ಷವಾಗಿದೆ ಎಂದು ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತಿಹಾಸದ ಚರ್ಚೆಯ ಅವಶ್ಯಕತೆ ಇದ್ರೆ ನಾನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡುತ್ತೇನೆ ಎಂದು ಸವಾಲ್ ಹಾಕಿದರು. ಇನ್ನು ಚನ್ನಪಟ್ಟಣ ಚುನಾವಣೆ ಚೆನ್ನಾಗಿ ಆಗಿದೆ. ಜೆಡಿಎಸ್ನವರು ನಾವು ಗೆಲ್ತೇವೆ ಅಂತಾರೆ. ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ. ಇನ್ನೆರಡು ದಿನ ಫಲಿತಾಂಶ ಬರುತ್ತೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋಣ ಎಂದರು. ಎಚ್ಡಿಕೆ ವಿರುದ್ಧ ಸಚಿವ ಜಮೀರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಜಮೀರ್ ಹೇಳಿರುವುದು ತಪ್ಪೋ ಸರಿಯೋ ಅದರ ಎಫೆಕ್ಟ್ ನಮಗೆ ಆಗುವುದಿಲ್ಲ. ಅದರ ಕುರಿತು ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಆ ವಿಚಾರ ಸಿಎಂಗೆ ಬಿಟ್ಟ ವಿಚಾರ ಎಂದರು. ಚುನಾವಣೆ ಚೆನ್ನಾಗಾಗಿದೆ. ಅವರು ಜನತಾದವರು ನಾವು ಗೆಲ್ತೀವಿ ಅಂತೇವೆ. ನಾವು ಯಾರು ಎಲ್ಲ ಈಗ ಬಟ್ ನಿಮ್ಮ ಒಳಗಡೆ ಓಪನ್ ಆಗೋದು 22ಕ್ಕೆ ಅಲ್ಲಿವರೆಗೆ ಕಾರಣ ಎಷ್ಟು ದಿವಸನೇ ಇದ್ದೀವಂತೆ. ಇನ್ನೊಂದು ವಾರ 7 ದಿವಸ ಕಾದು. ಬಟ್ ಸ್ಟೇಟ್ಮೆಂಟ್ ಬಗ್ಗೆ ಸಂಬಂಧಪಟ್ಟಂಗೆ ಜಮೀರ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಅವರು ಕೂಡ ಸೋಲನ್ನ ಆಗ್ಬೋದು ಅನ್ನೋದು ಕೂಡ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಜಮೀರವರು ಹೇಳಿರೋದು ಸರಿಯೋ ತಪ್ಪು ಅದರಿಂದ ಎಫೆಕ್ಟ್ ಆಗಿದೆಯೋ ಅನ್ನೋ ವಿಚಾರ ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟಿರೋ ವಿಚಾರ. ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಖಾಲಿ ಅನ್ನುವಂಥದ್ದು ಸರ್, ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್. ಒಕ್ಕಲಿಗರೆಲ್ಲ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು ಸರ್. ಆ ಇದರಲ್ಲಿ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ. ದೊಡ್ಡವರಿದ್ದಾರೆ, ಪಕ್ಷದ ಹಿರಿಯವರಿದ್ದಾರೆ. ಸಾಫ್ಟ್ ಕಾರ್ನರ್ ಅಂತಲ್ಲ, ನನಗಿಂತ ಹಿರಿಯವರಿದ್ದಾರೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಅದನ್ನು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡಿ ಅವ್ರು ಹೇಳಿದ್ರೆ ಮುಗೀತಲ್ಲ, ನಾನೇ ಪಕ್ಷದ ಅಧ್ಯಕ್ಷ ಹೇಳಿದ್ಮೇಲೆ ಈಗ ನಾನೇ ಯಾಕೆ ಪ್ರಸ್ತಾಪ. ನಿಮ್ಮ ಮತ್ತು ನಿಮ್ಗಳ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಹೇಳ್ಬೋದು? ನೀವು ಹೇಳಿ. ಆಯಿತು, ನೀವೇ ಹೇಳಿದ್ರೆ. ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳಿದಂಥ ಪ್ರಧಾನಮಂತ್ರಿಯವರ ಮಗ ಈ ರೀತಿ ಬಾಯಿಗೆ ಹಿಡ್ತಾ ಇಲ್ದಲೆ, ನಾಲ್ಗೆ ಹಿಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಅಲ್ಲ, ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗ್ತದೆ. ಈಗ ಯಾರೋ ಒಬ್ಬ ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಗೊತ್ತಿರಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಲಿಸಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ನನಗೆ ಶಾಶ್ವತವಾದ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನಿಮಗೇನು ತಲೆ ಕೆಟ್ಟಿದ್ದು ಅಂತ ಅನ್ನಲ್ವ? ನಾನು ಅನ್ನಿಸ್ಕೋಬೇಕಾ ಹೇಳಿ? ಈಗ ಆ ಥರ ಏನಾದ್ರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು. ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಒಳಗೆ ನಾನು ಉತ್ತರ ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಹೇಳಿದ್ದೆ, ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮ್ ನಿಗದಿ ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ, 1 ಅವರ್ ಫಿಕ್ಸ್ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಈಗ ಟೈಮ್ ಭಾರ ಆಗೋಯ್ತು. ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು, ನಾವು ಇಲ್ಲಿ ಅಸೆಂಬ್ಲಿ ಮುಂದೆ ಬಂದರೆ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ, ಅಸೆಂಬ್ಲಿಗೆ ಅವ್ರು ಬರೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ. ಈಗ ಟಿ ವಿಯವ್ರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿವಿಗೆ ಸಾಧ್ಯ ಇಲ್ಲ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ
ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.